ಫಸ್ಟೊಂದು ವಿಡಿಯೋ ಮಾಡಿದ್ದೆ ಆಲ್ಫಾ ಸಿನಿಮಾ ಅಷ್ಟೊಂದು ಕಲೆಕ್ಷನ್ ಮಾಡಿರಲಿಲ್ಲ ಅಂತ. ಈಗ ಮೂರನೇ ದಿನಕ್ಕೆ ಸ್ವಲ್ಪ ಸುಧಾರಿಸಿಕೊಂಡಿದೆ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಶ್ ರಾಜ್ ಫಿಲ್ಮ್ಸ್ ಸೈ ಯೂನಿವರ್ಸನ್ ಬಹುನಿರೀಕ್ಷಿತ ಆ್ಯಕ್ಷನ್ ಥ್ರಿಲ್ಲರ್ ಆಲ್ಫಾ ಚಿತ್ರಕ್ಕೆ ಬಾಕ್ಸ್ ಆಫೀಸ್ನಲ್ಲಿ ನಿರೀಕ್ಷೆ ಯಶಸ್ಸು ಸಿಕ್ಕಿಲ್ಲ. ಬಾಲಿವುಡ್ ಸ್ಟಾರ್ ನಟಿ ಆಲಿಯಾ ಭಟ್ ಮತ್ತು ಶಾರ್ವವಿ ಮುಖ್ಯ ಭೂಮಿಯಲ್ಲಿ ನಟಿಸಿರುವ ಈ ಚಿತ್ರ ಭಾನುವಾರ ರಜಾದಿನದಂದು ದೊಡ್ಡ ಮಟ್ಟದ ಚೇತರಿಕೆಯನ್ನು ಕಾಣದೆ ಪ್ರೇಕ್ಷಕರಿಂದ ತಣ್ಣಗಿ ಪ್ರತಿಕ್ರಿಯೆ ಪಡೆದಿದೆ. ಇದರಿಂದ ನಿರ್ಮಾಪಕರಿಗೆ ನಷ್ಟದ ಭೀತಿ ಕೂಡ ಇದೆ. ಸ್ವಲ್ಪ ಆದರೂ ಅರ್ನಿಂಗ್ ಆಗಿದೆ, ಇಷ್ಟ ಅಂತ ನೋಡೋಣ. ಸಾಮಾನ್ಯವಾಗಿ ದೊಡ್ಡ ಬಜೆಟ್ ಸಿನಿಮಾಗಳಿಂದ ಮೊದಲ ಭಾನುವಾರ ಅತ್ಯಂತ ನಿರ್ಣಾಯಕ. ಆದರೆ ದೇಶದಲ್ಲಿ ಬರೋಬ್ಬರಿ 7,439 ಶೋಗಳು ಪ್ರದರ್ಶನ ಕಂಡಿದ್ದರೂ ಚಿತ್ರದ ಆಕ್ಷೇಪಣೆ ಕೇವಲ 29% ದಾಟಲು ಸಾಧ್ಯವಾಗಿಲ್ಲ. ಚಿತ್ರಮಂದಿರಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಸೀಟುಗಳನ್ನು ಖಾಲಿ ಉಳಿದಿದ್ದು ಸಿನಿಮಾ ಪ್ರೇಕ್ಷಕರು ಸೆಳೆಯುವಲ್ಲಿ ವಿಫಲವಾಗಿದೆ ಅಂತಲೇ ಹೇಳಬಹುದು. ಭಾರತದಲ್ಲಿ ಕೇವಲ 13.25 ಕೋಟಿ ರೂಪಾಯಿ ಮೂರನೇ ದಿನಕ್ಕೆ ಮಾಡಿದೆ. 13 ಕೋಟಿ ರೂಪಾಯಿ ದೊಡ್ಡ ಮೊತ್ತವೇ, ಆದರೆ ಸಿನಿಮಾಗೆ ಸಿಕ್ಕ ಶೋಗಳ ಸಂಖ್ಯೆ ನೋಡಿದರೆ ಈ ಗಳಿಕೆ ಯಾವುದಕ್ಕೂ ಸಾಲದು ಅಂತಲೇ ಹೇಳ್ಬೋದು. 3 ದಿನದಲ್ಲಿ ಭಾನುವಾರ ಈ ಸಿನಿಮಾ 13.25 ಕೋಟಿ ರೂಪಾಯಿ. ಈ ಚಿತ್ರದ ಒಟ್ಟು ಗಳಿಕೆ 34 ಭಾರತದಲ್ಲಿ ಈ ಚಿತ್ರದ ಒಟ್ಟು ಗಳಿಕೆ 34 ಕೋಟಿ ರೂಪಾಯಿ. ಭಾರತದ ಗ್ರಾಸ್ ಕಲೆಕ್ಷನ್ 40.80 ಕೋಟಿ ರೂಪಾಯಿ. ವಿದೇಶದಿಂದ 3 ದಿನಗಳಲ್ಲಿ 18 ಕೋಟಿ ರೂಪಾಯಿ ಹರಿದು ಬಂದಿದೆ. ವಿಶ್ವದಾದ್ಯಂತ ಗ್ರಾಸ್ ಕಲೆಕ್ಷನ್ 58.80 ಕೋಟಿ ರೂಪಾಯಿ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮುಂದೆ ಲವ್ ಯು ಸೋ ಮಚ್.